ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಟಿ ನರಸೀಪುರದ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದಂತಹ ಎಲ್ಲ ಕ್ಲಿಪ್ಪಿಂಗ್ಸನ್ನು ಹಾಕ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಕೃಷ್ಣಿ ಟಾಕ್ಸ್. ಸೊ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ನಾನು ಈ ರೀತಿ ಸೀರೆ ಹಾಕ್ಕೊಂಡು ರೆಡಿಯಾಗಿದೆ. ಆ್ಯಂಡ್ ನಾವಿಬ್ಬರು ಮ್ಯಾಚಿಂಗ್ ಕೂಡ. ನಾವೇನು ಮಾತಾಡ್ಕೊಂಡಿರಲಿಲ್ಲ, ಇಟ್ಸ್ ಜಸ್ಟ್ ಅನ್ ಕೋ ಇನ್ಸಿಡೆನ್ಸ್ ಅಷ್ಟೇ. ಅವಳು ನನ್ನ ಫ್ರೆಂಡ್ ರೇವತಿ ಮತ್ತು ಅವರ ಫ್ಯಾಮಿಲಿ. ಈ ಕಾನ್ವರ್ಸೇಷನ್ ನಡೆದಿದ್ದು ಆ್ಯಕ್ಚುಲಿ ಈ ವಿಡಿಯೋ ಆಗಿದ್ದು ನಿನ್ನೆ, ಅಂದರೆ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ. ಅವ್ರ ಹಸ್ಬೆಂಡ್ ಹೇಳ್ತಾಯಿದ್ರು, ನಾನು ನೆನೆಸ್ಕೋತಾ ಇದ್ದೆ ಅವಳಿಗೆ ವಿಶ್ ಮಾಡೋಣ ಅಂತ, ಬಟ್ ಮರ್ತೇ ಹೋಯಿತು, ವಿಶ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಅವರಿಬ್ಬರು ಅದೇ ಥರ ಕಾನ್ವರ್ಸೇಷನಲ್ಲಿ ನಗಾಡಿಕೊಂಡು ಮಾತಾಡಿಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಈ ರೀತಿಯಲ್ಲಿ ರೋಡ್ ಸೈಡ್ನಲ್ಲಿ ಮಾವಿನಕಾಯಿ, ಸೀಬೆಹಣ್ಣು ಎಲ್ಲ ಸಿಕ್ತು. ಆಮೇಲೆ ಇದನ್ನು ನೋಡಿ ರಾಗಿ ಕಣ ಮಾಡ್ತಾಯಿದ್ರು ಆನ್ ದ ವೇ ಹೋಗ್ತಾ ಮಳವಳ್ಳಿಯಿಂದ ಮುಂದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಫೈನಲಿ ನಾವು ತ್ರಿವೇಣಿ ಸಂಗಮ ರೀಚ್ ಆಗೇ ಬಿಟ್ವಿ. ಕಾವೇರಿ, ಕಪಿಲ, ಸ್ಫಟಿಕ 3 ನದಿಗಳು ಸೇರಿ ಆಗಿರುವಂಥದ್ದು ಟಿ ನರಸೀಪುರದ ಈ ಒಂದು ಸಂಗಮ ಕ್ಷೇತ್ರ. ಇಲ್ಲಿ ಸೊಗಸಾದ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇತ್ತು, ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. 144 ವರ್ಷಗಳಿಗೆ ಒಂದ್ಸಲ ನಡೀತಾ ಇರುವಂತಹ ಮಹಾಕುಂಭಮೇಳಕ್ಕೆ ಹೋಗೋಕ್ಕಾಗ್ದಲೇ ಇರೋರಿಗೆ ಅಂತಲೇ ಕರ್ನಾಟಕದ ಟಿ ನರಸೀಪುರ ಕ್ಷೇತ್ರದಲ್ಲಿ 3-4 ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಕುಂಭಮೇಳಕ್ಕೆ ನಾವು ಹೋಗಿದ್ವಿ. ಇದೇ ನೋಡಿ ಆ ಒಂದು ಧಾರ್ಮಿಕ ಕ್ಷೇತ್ರ. ನೀರು ಕೂಡ ಅಷ್ಟೇ ಸ್ವಲ್ಪ ಗಲೀಜಂತ ಅನ್ಸಿದ್ರು ಕೂಡ ಮಧ್ಯದಲ್ಲಿ ಹೋದಾಗ ತುಂಬಾ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿತ್ತು. ಸೊ ಮುಂದಿನ ವೀಡಿಯೋಸಲ್ಲಿ ನಿಮಗೆ ಏನು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಒಂದು ವ್ಯೂ ಅನ್ನು ಕೂಡ ನೀವು ನೋಡಬಹುದು. ತುಂಬಾ ಚೆನ್ನಾಗಿತ್ತು. ಆದರೆ ತುಂಬ ಬಿಸಿಲು. ಮನೆಗೆ ವಾಪಸ್ ಬರೋಷ್ಟೊತ್ತಿಗೆ ನನಗಂತೂ ತಲೆನೋವು ಶುರುವಾಗ್ಬಿಟ್ಟಿತ್ತು. ನನಗೆ ಈ ಥರ ಎಲ್ಲ ಬಿಸಿಲಲ್ಲಿ ಓಡಾಡಿದಾಗ ತುಂಬ ಕಷ್ಟ ಆಗಿಬಿಡುತ್ತೆ. ತಲೆನೋವು ಆ್ಯಂಡ್ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಆಗ್ತಾಯಿತ್ತು ನನಗೆ. ಮನೆಗೆ ಬಂದು ಊಟ ಮಾಡಿ ಮಲಗಿದಷ್ಟೇ. ಸೊ ಈ ಜಾಗಕ್ಕೆ ಹೋದಾಗ ನನಗೆ ಪರಿಚಯ ಇರೋಂಥವ್ರು ಒಬ್ಬರು ಕೂಡ ಸಿಕ್ಕಿದ್ರು, ಶಶಿ ಅಕ್ಕ ಅಂತ ಹೇಳಿ, ಜಯನಗರದವರು. ಅವ್ರ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಎಸ್ ನೋಡಿ ಇಲ್ಲಿ ಹಾಯ್ ಮಾಡ್ತಿದ್ದಾರಲ್ಲ ಅವರೇ. ತುಂಬ ಕ್ವಿಕ್ಕಾಗಿ ಆಗೋಯ್ತು ಆ ವಿಡಿಯೋ. ಅದಾದಮೇಲೆ ಈ ಕ್ಷೇತ್ರಕ್ಕೆ ಅಂತ ಹೋಗಿದ್ದು ನಾನು ಫಸ್ಟ್ ಟೈಮ್ ಟಿ ನರಸೀಪುರದಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು. ರೇವತಿ ಮತ್ತು ಅವರ ಫ್ಯಾಮಿಲಿಯವರು ಅಲ್ಲಿ ಪ್ರಯಾಗ್ರಾಜಲ್ಲಿ ನಡೀತಾ ಇರುವಂಥ ಕುಂಭಮೇಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲಿಗಾದರೂ ಹೋಗಿ ಬರೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಮೊನ್ನೆ ಹುಣ್ಣಿಮೆ ಇತ್ತಲ್ವ, ಐ ಥಿಂಕ್ ವೆಡ್ನಸ್ಡೇ ಆರ್ ಥರ್ಸ್ಡೇ ಅನಿಸುತ್ತೆ ಹುಣ್ಣಿಮೆ ಮುಗ್ದಿದೆ. ಬಟ್ ಸ್ಟಿಲ್ ಮಂಡೇವರೆಗೂ ಕೂಡ ಇಲ್ಲಿ ಪ್ರಯಾಗ್ರಾಜಲ್ಲಿ ನಡೀತಾ ಇರುವಂಥ ಕುಂಭಮೇಳದ ಒಂದು ರೆಪ್ಲಿಕಾ ಅಂತಲೇ ಹೇಳ್ಬೋದು, ಈ ಜಾಗದಲ್ಲಿ ಮಾಡ್ತಿದ್ದಾರೆ ಅಂತ. ಸೊ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವಾಟರು. ಬಟ್ ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಕೂಡ ಅಷ್ಟೇ ತುಂಬ ಹೊತ್ತು ನೀರಿನಲ್ಲೇ ಇದ್ವಿ. ರೇವತಿಗೆ ನೀರಂದರೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಹಾಗಾಗಿ ಅವಳು ಹೊರಗಡೆ ಬರೋದಕ್ಕೇ ಇಷ್ಟಪಡ್ತಾ ಇರಲಿಲ್ಲ. ಚೆನ್ನಾಗಿದೆ, ಇಲ್ಲೇ ಇರೋಣ, ಇನ್ನೊಂದು ಸ್ವಲ್ಪ ಹೊತ್ತಿರೋಣ ಅಂತ. ಬಟ್ ಎಲ್ಲರೂ ಸಕ್ಕದಾಗಿ ಟ್ಯಾನ್ ಆಗಿಬಿಟ್ಟಿದ್ವಿ ಅರ್ಧ ಗಂಟೆಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವಾಟರ್ ಅಂತ. ಸೊ ನಮ್ಮ ಥರನೇ ತುಂಬ ಜನ ಬಂದಿದ್ದರು. ತೆಪ್ಪದ ವ್ಯವಸ್ಥೆ ಇದೆ, 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಗಸ್ತೇಶ್ವರ ದೇವಸ್ಥಾನದ ಎಡ್ಜಿಂದ ಮಧ್ಯಕ್ಕೆ ಕರ್ಕೊಂಡು ಹೋಗಿ ಮತ್ತು ವಾಪಸ್ ಕರ್ಕೊಂಡು ಬರೋದಕ್ಕೆ ಪರ್ ಹೆಡ್ 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನು ಈ ವೀಕೆಂಡ್ವರೆಗೂ ಇರುತ್ತೆ. ಅಂದರೆ ಇವತ್ತು ಆಲ್ರೆಡಿ ಸ್ಯಾಟರ್ಡೇ, ನಾವು ಹೋಗಿದ್ದು ಫ್ರೈಡೇ. ಸಂಡೇ ಮೇ ಬಿ ಮಂಡೇವರೆಗೂ ಇರಬಹುದು. ಬೇರೆ ದಿನಗಳಲ್ಲೂ ಕೂಡ ಇರುತ್ತೆ. ಬಟ್ ಇಷ್ಟೊಂದು ಜನಸಂಖ್ಯೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ವ್ಯವಸ್ಥೆಗಳ ಬಗ್ಗೆ ಹೇಳೋದಾದರೆ ಹೆಣ್ಮಕ್ಳಿಗೆ ಚೇಂಜಿಂಗ್ ರೂಮ್ ಅಂತ ಮಾಡಿದ್ದಾರೆ ಆ ಮಧ್ಯದಲ್ಲಿ. ಖಂಡಿತವಾಗ್ಲೂ ಚೆನ್ನಾಗಿರಲಿಲ್ಲ. ದಡದಲ್ಲಿ ಮಾಡಿದ್ದಾರೆ, ಪರವಾಗಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಡೋರ್ ಆದರೂ ಇತ್ತು. ಸೊ ನೀವು ಯಾರಾದರೂ ಹೋಗೋರಿದ್ದರೆ ನಾಳೆ ಸಂಡೇ ಹೋಗಿ ಬಂದ್ಬಿಡೋದು ಒಳ್ಳೆಯದು ಅಂತ ನನ್ನ ಒಪಿನಿಯನ್. ಇಲ್ಲ ಅಂದರೆ ಸಾಧ್ಯ ಆದರೆ ಪ್ರಯಾಗ್ರಾಜ್ಗೆ ಹೋಗಿ ಬನ್ನಿ. ಇದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ತಲಕಾಡುಗೆ 1-2 ಸಲ ಹೋಗಿದ್ದೀನಿ. ಬಟ್ ಸ್ಟಿಲ್ ಯಾವುದೇ ಜಾಗಕ್ಕೆ ನಾನು ತುಂಬ ದಿನಗಳ ಗ್ಯಾಪ್ ಕೊಟ್ಟರೆ ಎಲ್ಲ ಮರ್ತು ಹೋಗ್ತೀನಿ. ಸೊ ಅದೇ ಥರನೇ ತಲಕಾಡು ಜಾಗಕ್ಕೆ ಹೋದ್ವಿ. ನೋಡಿ ಎಲ್ಲ ಮುಗಿಸ್ಕೊಂಡು ಮತ್ತು ಡ್ರೆಸ್ ಚೇಂಜ್ನ ಮಾಡಿಕೊಂಡು ಮತ್ತೆ ಹೊರಟಿದ್ದು ನಮ್ಮ ಪ್ರಯಾಣ ತಲಕಾಡು ಕಡೆಗೆ.
ತುಂಬಾ ಹಶ್ವಾಗ್ತಾಯಿತ್ತು. ಇಲ್ಲಿ ಒಂದು ರತ್ನ ಶ್ರೀನಿವಾಸನ ಏನೋ ಹೋಟೆಲ್ ಇತ್ತು ಟಿ ನರಸೀಪುರದಲ್ಲಿ, ಚೆನ್ನಾಗಿತ್ತು. ಇಡ್ಲಿ ತೊಗೊಂಡಿದ್ದೆ. ಆ್ಯಂಡ್ ಅವರೊಂದು ಪೆನ್ ತೋರಿಸ್ತಾರೆ ನೋಡಿ, 1981ನಲ್ಲಿ ಮಾಡಿರೋವಂಥ ಮಾಡೆಲ್ ಅಂತ. ಇದು ಪೆನ್ ಮಾಡೆಲ್ಲು ಹೇಗಿದೆ ಅಂತ ನೀವೇ ನೋಡಿ. ಅರ್ಥ ಆಗಲಿಲ್ಲ. 81 ಮಾಡಿದಂಥ ಪೆನ್ನು. ಓ 81 ಮಾಡೆಲ್ ಅದು. ಮಾಡೆಲ್ ಇದು ಸೈಕಲ್ ಬ್ರೇಕ್ ಕಟ್ಟಿ ನಾವೆಲ್ಲ ನಮ್ಮ ಅಪ್ಪನ ಕಾಲದಲ್ಲಿ ಬಿಟ್ಟಿದ್ದು ಸೈಕಲ್. ಈಗ ಆವಾಗಲಿಂದ ಹಿಂಗೆ ಯೂಸ್ ಮಾಡ್ಕೊಂಡ್ ಬಂದೆ. ನೀವೇ ಸ್ಟಾರ್ಟ್ ಮಾಡಿದ್ದ ಇದು? ನಮ್ಮ ತಂದೆ ಕಾಲದಲ್ಲಿ ಇತ್ತು ಅದು. ಓ ಸರಿ ಸರಿ. ಬರೀರಿ ಅದರಲ್ಲಿ, ಸುಮ್ಮನೆ ಹಾಗೆ ಬರೀರಿ. ಆಲ್ರೆಡಿ 3:30 ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ಮಾಡ್ಕೊಂಡು ಹೊರಟಿದ್ದಲ್ವ, ತುಂಬಾ ಹಶ್ವಾಗಿತ್ತು. ಏನೋ ಒಂದು ಸ್ವಲ್ಪ ತಿನ್ಕೊಂಡು ಮತ್ತೆ ಹೊರಟ್ವಿ. ಇಲ್ಲಿ ಫ್ರೂಟ್ಸ್ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಸೊ ಅದಾದ ನಂತರ ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲಿಗೆ ನೋಡೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು. ತುಂಬಾ ಬೇಜಾರಾಯಿತು. ಬಟ್ ಅಲ್ಲಿನ ಆರ್ಕಿಟೆಕ್ಚರ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. 4 ಗಂಟೆಗೆ ಓಪನ್ ಅಂತ ಹೇಳಿದರು. ಬಟ್ ನಮಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ಮತ್ತೆ ನಾವು ತಲಕಾಡಿನ ಕಡೆಗೆ ಪ್ರಯಾಣವನ್ನು ಮಾಡಿದ್ವಿ. ಇಲ್ಲಿಗೆ ತಲಕಾಡು ರೀಚ್ ಆಗಿದ ತಕ್ಷಣ ಒಂದಷ್ಟು ದೇವಸ್ಥಾನಗಳು ನಿಮಗೆ ಗೊತ್ತೇ ಇದೆ. ವೈದ್ಯನಾಥೇಶ್ವರ ದೇವಸ್ಥಾನದಿಂದ ಹಿಡಿದು ಪಾತಾಳೇಶ್ವರ ಮತ್ತು ಮರಳೇಶ್ವರ, ಸೊ ಹೀಗೆ ಸಾಕಷ್ಟು ದೇವಸ್ಥಾನಗಳು ಸಿಗ್ತವೆ. ಅದರ ಎಕ್ಸ್ಪ್ಲನೇಷನನ್ನು ಗೈಡ್ನ ತೊಗೊಂಡಿದ್ವಿ. ಸೊ ಅವ್ರು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಊರಿಗೆ ತಲಕಾಡು ಅಂತ ಹೇಳಿ ಹೆಸರು ಬಂದಿದೆ. ಇವರಿಂದ 5 ಟೆಂಪಲ್ ಅದು ಮುಚ್ಕೊಳ್ಳುತ್ತೆ ಮೇಡಮ್. ಇದು ಪಾತಾಳೇಶ್ವರ, ವಾಸುಕೇಶ್ವರ ಅಂತೇಳಿ 2 ಹೆಸರಿದೆ. ನೋಡ್ಕೊಂಬನ್ನಿ ಬಾಬಾ, ಒಳಗಡೆ ಹೋಗಿ. ವೆರಿ ಡಿಫಿಕಲ್ಟ್ ಟು ವಾಕ್. ಸರ್, ಇದು ವಿಷ್ಣು ದೇವಸ್ಥಾನ, ಕೀರ್ತಿ ನಾರಾಯಣ. ಮೇಡಮ್, ನೀವೇನು ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಹಿಂದೆ ಅಷ್ಟೇನಾ? ಅಷ್ಟೇ. ತಲಕಾಡಿನ ಮರಳಲ್ಲಿ ಸುತ್ತಕೊಂಡು ಎಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡು ತಂಪಾದ ಪಾನೀಯ ಕುಡಿಯೋಣ ಅಂತ ಹೇಳಿ ಬಂದಾಗ ಸಿಕ್ಕಿದೆ ಈ ಮಗು. ಅಪ್ಪು ಅಂತ ಹೇಳಿದ್ರೆ ಹೆಸರು. 10 ವರ್ಷ ಆದಮೇಲೆ ಹುಟ್ಟಿರೋಂಥ ಮಗು ಅಂತೆ. ತುಂಬ ಕ್ಯೂಟ್ ಅಂತ ಅನ್ನಿಸ್ತು ನೋಡಿ. ನಾವು ಏನೇ ಮಾತಾಡ್ಸಿದ್ರು ಅಷ್ಟೇ ಮುದ್ದಾಗಿ ಬಂದು ಮಾತಾಡ್ತಾ ಇದ್ದ. ಸೊ ಮಕ್ಕಳು ಅಂದ್ರೆ ಹಾಗಲ್ವ, ನಮ್ಮ ಎಲ್ಲ ನೋವನ್ನು ಮರೆಸ್ಬಿಡ್ತಾರೆ. ಅದು ನಮ್ಮ ಮಕ್ಕಳಾಗಿದ್ರು ಅಷ್ಟೇ, ಬೇರೆಯವ್ರ ಮಕ್ಕಳಾಗಿದ್ರು ಅಷ್ಟೇ. ಬಿಕಾಸ್ ಆ ಮಗುನಲ್ಲಿ ಇರುವಂಥ ಮುಗ್ಧತೆನೇ ನಮ್ಮೆಲ್ಲರ ಒಂದು ಮನಸ್ಸನ್ನು ರಿಫ್ರೆಶ್ ಮಾಡುವಂಥದ್ದು. ಸೊ ಇದು ವಿಷ್ಣು ರೂಪದಲ್ಲಿ ಇರುವಂಥ ಒಂದು ದೇವಸ್ಥಾನ. ಸುಮಾರು ವರ್ಷಗಳ ಹಳೇ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಫೋಟೋಸ್ಗಂತೂ ತುಂಬ ನಮ್ಮ ಭೂಮಿ ಮೇಲೆ ನಮಗೆ ತಿಳಿದಲೇ ಇರುವಂತಹ ಸಾಕಷ್ಟು ಹಿಡನ್ ಪ್ಲೇಸಸ್ ಇದೆ. ಎಲ್ಲದಕ್ಕೂ ವಿಸಿಟ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಹತ್ತಿರದಲ್ಲೇ ಸುತ್ತಮುತ್ತನೇ ಇರುವಂತಹ ಈ ಥರ ಜಾಗಗಳಿಗೆ ನೀವು ಕೂಡ ವಿಸಿಟ್ ಮಾಡಬಹುದು. ತುಂಬ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ಇರುತ್ತೆ. ಪ್ರತಿಯೊಂದು ಜಾಗಕ್ಕೆ ಹೋದಾಗ, ಯಾವುದೇ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದಾಗ, ಸೊ ತುಂಬಾ ಜೀವನಕ್ಕೆ ತಿಳ್ಕೊಳ್ಳುವಂಥ ಪಾಠಗಳು ಪ್ರತಿನಿತ್ಯವೂ ಕೂಡ ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಯಾರಾದರೂ ಒನ್ ಡೇ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾ ಆದರೆ ನೀವು ಈ ಒಂದು ಜಾಗಕ್ಕೆ ಹೋಗಿ ಬರಬಹುದು. ತಲಕಾಡುಗೆ ಹೋದರೆ ಶಿವನ ಸಮುದ್ರ, ಬೆಳ್ಳಿ ಚುಕ್ಕಿ, ಭರತ್ ಚುಕ್ಕಿ, ಟಿ ನರಸೀಪುರ, ಸೊ ತಲಕಾಡು ದೇವಸ್ಥಾನಗಳು, ಹೀಗೆ ಎಲ್ಲ ವಿಸಿಟ್ ಮಾಡಿಕೊಂಡು ನೀವು ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರಬಹುದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.